ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಏಪ್ರಿಲ್ 8, 2026ರ ಕೆಲವು ಅತಿ ಮುಖ್ಯವಾದ ಪ್ರಚಲಿತ ವಿದ್ಯಮಾನಗಳನ್ನು ಒಂದು ರಸಪ್ರಶ್ನೆ ರೂಪದಲ್ಲಿ ನೋಡೋಣ. ಬರೀ ಪ್ರಶ್ನೋತ್ತರ ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ರಶ್ನೆಯ ಹಿಂದಿರುವ ಪರೀಕ್ಷೆಗೆ ಬೇಕಾದಂತಹ ಪ್ರಮುಖ ವಿವರಗಳನ್ನು ನಾವು ಆಳವಾಡಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಸರಿ, ಮೊದಲ ಭಾಗದಲ್ಲಿ ನಾವು ನಮ್ಮ ರಾಜ್ಯ, ಆಡಳಿತ ಮತ್ತು ಕೆಲವು ಅಂತಾರಾಷ್ಟ್ರೀಯ ಮಟ್ಟದ ಘಟನೆಗಳಿಗೆ ಸಂಬಂಧಿಸಿದ ಮೊದಲ 5 ಪ್ರಶ್ನೆಗಳನ್ನು ನೋಡಲಿದ್ದೇವೆ. ರೆಡಿ ಅಲ್ವಾ? ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. ಕರ್ನಾಟಕದ ರಾಜಪಕ್ಷಿ ಯಾವುದು? ಆಯ್ಕೆಗಳನ್ನೊಮ್ಮೆ ಗಮನಿಸಿ. ನಿಮ್ಗೆ ಉತ್ತರ ಗೊತ್ತಿರಬಹುದು. ಹೌದು, ಸರಿಯಾದ ಉತ್ತರ ಆಯ್ಕೆ ಸಿ, ಇಂಡಿಯನ್ ರೋಲರ್. ಇದನ್ನು ನಾವು ನೀಲಕಂಠ ಅಂತನೂ ಕರಿತೇವೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಕುತೂಹಲಕಾರಿ ಸಂಗತಿ ಏನಂದ್ರೆ, ಈ ನೀಲಕಂಠ ಕೇವಲ ನಮ್ಮ ಕರ್ನಾಟಕದ ರಾಜಪಕ್ಷಿ ಮಾತ್ರ ಅಲ್ಲ. ಇದರ ಜೊತೆಗೆ ಒಡಿಶಾ, ಆಂಧ್ರಪ್ರದೇಶ್, ತೆಲಂಗಾಣ ಮತ್ತು ಬಿಹಾರ್ ಹೀಗೆ ಒಟ್ಟು 5 ರಾಜ್ಯಗಳ ರಾಜಪಕ್ಷಿ ಇದು. ಇದರ ವೈಜ್ಞಾನಿಕ ಹೆಸರು ಕೊರಾಸಿಯಸ್ ಬೆಂಗಾಲೆನ್ಸಿಸ್. ಮಿಲನದ ಸಮಯದಲ್ಲಿ ಇದು ಆಕಾಶದಲ್ಲಿ ಉರುಳಿದ ಹಾಗೆ ಹಾರೋದ್ರಿಂದ ಇದಕ್ಕೆ ರೋಲರ್ ಅಂತ ಹೆಸರು ಬಂದಿದೆ. ಅಷ್ಟೇ ಅಲ್ಲ, ಇದು ರೈತರ ಮಿತ್ರ ಕೂಡ. ಯಾಕಂದ್ರೆ ಕೀಟಗಳನ್ನು ತಿಂದು ಬೆಳೆಗಳನ್ನು ಕಾಪಾಡುತ್ತೆ. ಅದಕ್ಕೆ ಇದನ್ನ ಆರೋಗ್ಯಕರ ಪರಿಸರದ ಸೂಚಕ ಅಂತಾನೂ ಹೇಳ್ತಾರೆ. ನಮ್ಮ 2ನೇ ಪ್ರಶ್ನೆ ಛತ್ತೀಸ್ಗಢ ಸರ್ಕಾರದ ಒಂದು ಹೊಸ ನೀತಿಯ ಬಗ್ಗೆ ಇದೆ. ಅಲ್ಲಿನ ಸರ್ಕಾರಿ ನೌಕರರಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನ ಯಾಕೆ ನೀಡ್ತಿಲ್ಲರೆ? ಏನಾದರೂ ಐಡಿಯಾ ಇದೆಯಾ? ಸರಿಯಾದ ಉತ್ತರ ಆಯ್ಕೆ ಸಿ, ವಿಪಶ್ಯನ ಧ್ಯಾನ ಶಿಬಿರದಲ್ಲಿ ಭಾಗವಹಿಸಲು. ಹಾಗಂದ್ರೆ ಏನೋ, ಬನ್ನಿ ನೋಡೋಣ. ಇದರ ಮುಖ್ಯ ಉದ್ದೇಶನೇ ಸರ್ಕಾರಿ ನೌಕರರ ಮಾನಸಿಕ ಆರೋಗ್ಯವನ್ನು ಕಾಪಾಡೋದು. ಕೆಲಸದ ಒತ್ತಡದಿಂದ ಹೊರಬಂದು ರೀಚಾರ್ಜ್ ಆಗಲು ಈ 10 ದಿನಗಳ ವಿಪಶ್ಯನ ಧ್ಯಾನ ಶಿಬಿರ ಸಹಾಯ ಮಾಡುತ್ತೆ. ಇದರಿಂದ ಅವರ ಕೆಲಸದ ದಕ್ಷತೆ ಹೆಚ್ಚಾಗುತ್ತೆ ಅನ್ನೋದು ಸರ್ಕಾರದ ನಂಬಿಕೆ. ಪರೀಕ್ಷಾ ದೃಷ್ಟಿಯಿಂದ ಛತ್ತೀಸ್ಗಢದ ಬಗ್ಗೆ ನೆನ್ಪಿಡಿ. ಇದು ನವೆಂಬರ್ 1, 2000 ಸ್ಥಾಪನೆಯಾದ ರಾಜ್ಯ. ರಾಜಧಾನಿ ರಾಯ್ಪುರ ಮತ್ತು ಸದ್ಯದ ಮುಖ್ಯಮಂತ್ರಿ ವಿಷ್ಣು ದೇವ್ಸಾಯ್. ಮುಂದಿನ ಪ್ರಶ್ನೆ ನಮ್ಮ ಬೆಂಗಳೂರಿನ ಹೆಮ್ಮೆಯ ಕ್ರೀಡಾಕೂಟದ ಬಗ್ಗೆ. ವಿಶ್ವ 10K ಬೆಂಗಳೂರು 2026ರ ಅಂತಾರಾಷ್ಟ್ರೀಯ ರಾಯಭಾರಿ ಯಾರು? ಎಲ್ಲರೂ ಫೇಮಸ್ ಅಥ್ಲೀಟ್ಗಳೇ ಇದ್ದಾರೆ. ಯೋಚಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ಲಾಂಕಾ ವ್ಲಾಸಿಕ್. ಯಾರಿವರು? ಬನ್ನಿ ತಿಳ್ಕೊಳ್ಳೋಣ. ಬ್ಲಾಂಕಾ ವ್ಲಾಸಿಕ್ ಕ್ರೊಯೇಷಿಯಾ ದೇಶದ ಒಬ್ಬ ಅದ್ಭುತ ಹೈಜಂಪ್ ಪಟು. 2 ಬಾರಿ ಒಲಿಂಪಿಕ್ಸ್ ಪದಕ ಗೆದ್ದಿದ್ದಾರೆ. ಇಂಥ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ರೀಡಾಪಟುವನ್ನು ರಾಯಭಾರಿಯಾಗಿ ನೇಮಿಸುವುದರಿಂದ ಈ ಬೆಂಗಳೂರು 10K ಓಟಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಚಾರ ಸಿಗುತ್ತೆ ಅಲ್ವಾ? ಜೊತೆಗೆ ಭಾಗವಹಿಸುವವರೆಗೂ ಒಂದು ದೊಡ್ಡ ಸ್ಫೂರ್ತಿ ಸಿಕ್ಕಂತಾಗತ್ತೆ. ಈಗ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಇಪಿಸಿಜಿ ಯೋಜನೆಯ ಮೂಲ ಉದ್ದೇಶವೇನು? ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳುವಂತಹ ಪ್ರಶ್ನೆ. ಯೋಚಿಸಿ. ಓಕೆ, ಸರಿಯಾದ ಉತ್ತರ ಆಯ್ಕೆ ಬಿ, ರಫ್ತು ಉತ್ತೇಜನಕ್ಕಾಗಿ ಯಂತ್ರೋಪಕರಣಗಳನ್ನು ಯಾವುದೇ ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅವಕಾಶ ನೀಡುವುದು. ಹಾಗಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಪಿಸಿಜಿ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗುಡ್ಸ್. ಇದರ ಹೆಸರಲ್ಲೇ ಇದೆ, ಭಾರತದಿಂದ ರಫ್ತುಗಳನ್ನು ಉತ್ತೇಜಿಸುವುದೇ ಇದರ ಗುರಿ. ಈ ಸ್ಕೀಮ್ ಪ್ರಕಾರ ನಮ್ಮ ದೇಶದ ಉತ್ಪಾದಕರು ವಿದೇಶದಿಂದ ತಮಗೆ ಬೇಕಾದ ಅತ್ಯಾಧುನಿಕ ಮಷೀನ್ಗಳನ್ನು ಝೀರೋ ಕಸ್ಟಮ್ಸ್ ಡ್ಯೂಟಿ ಅಂದ್ರೆ ಯಾವುದೇ ಆಮದು ಸುಂಕವಿಲ್ಲದೆ ತರಿಸ್ಕೊಳ್ಬೋದು. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ಅದೇನೆಂದ್ರೆ, ಅವರು ಒಂದು ನಿಗದಿತ ಸಮಯದಲ್ಲಿ ಆಮದು ಮಾಡಿಕೊಂಡ ಯಂತ್ರದ ಮೌಲ್ಯಕ್ಕಿಂತ ಹಲವು ಪಟ್ಟು ಹೆಚ್ಚು ಮೌಲ್ಯದ ವಸ್ತುಗಳನ್ನು ವಿದೇಶಕ್ಕೆ ರಫ್ತು ಮಾಡಲೇಬೇಕು. ಇದನ್ನೇ ನಾವು ರಫ್ತು ಬಾಧ್ಯತೆ ಅಂತ ಕರೆಯೋದು. ನಮ್ಮ 5ನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನಮೋ ಡ್ರೋನ್ ದೀದಿ ಯೋಜನೆಯ ಬಗ್ಗೆ. ಇದರ ಮುಖ್ಯ ಗುರಿ ಏನಂತ ಅನ್ಸುತ್ತೆ? ಓಕೆ, ಸರಿಯಾದ ಉತ್ತರ ಆಯ್ಕೆ ಬಿ, ಗ್ರಾಮೀಣ ಭಾಗದ ಮಹಿಳೆಯರಿಗೆ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ತರಬೇತಿ ನೀಡಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದು. ನೋಡಿ, ಈ ಯೋಜನೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಇದು ತಂತ್ರಜ್ಞಾನ, ಕೃಷಿ ಮತ್ತು ಮಹಿಳಾ ಸಬಲೀಕರಣ ಈ 3ನ್ನೂ ಒಂದೇ ಸೂರಿ ನಡಿ ತರುತ್ತೆ. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಕೊಟ್ಟು ಅವುಗಳನ್ನು ಹೇಗೆ ಹಾರಿಸಬೇಕು ಅಂತ 15 ದಿನಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಈ ಡ್ರೋನ್ ದೀದಿಗಳು ತಮ್ಮ ಹಳ್ಳಿಗಳಲ್ಲಿ ಕೀಟನಾಶಕ ಸಿಂಪಡಿಸೋಕೆ, ಬೆಳೆಗಳನ್ನು ಸಮೀಕ್ಷೆ ಮಾಡೋಕೆ ಈ ಡ್ರೋನ್ಗಳನ್ನು ಬಾಡಿಗೆಗೆ ಕೊಟ್ಟು ಹಣ ಸಂಪಾದಿಸಬಹುದು. ದೇಶಾದ್ಯಂತ 15,000 ಮಹಿಳೆಯರಿಗೆ ತರಬೇತಿ ನೀಡೋ ಗುರಿ ಇದೆ ಮತ್ತು ಇದರಲ್ಲಿ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಸರಿ, ಈಗ ರಸಪ್ರಶ್ನೆಯ 2ನೇ ಭಾಗಕ್ಕೆ ಹೋಗೋಣ. ಇಲ್ಲಿ ಮೂಲಸೌಕರ್ಯ, ಆರ್ಥಿಕತೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ಮುಂದಿನ 5 ಪ್ರಶ್ನೆಗಳು ಕಾಯ್ತಿವೆ. 6ನೇ ಪ್ರಶ್ನೆ ಇಲ್ಲಿದೆ. ಇದೊಂದು ದೊಡ್ಡ ಮೂಲಸೌಕರ್ಯ ಯೋಜನೆ. ಕಲೈ ಐ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ? ಆಯ್ಕೆಗಳೆಲ್ಲ ಈಶಾನ್ಯ ರಾಜ್ಯಗಳಿವೆ. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ, ಅರುಣಾಚಲ ಪ್ರದೇಶ್. ಕಲೈ ಐ ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯಲ್ಲಿ ಲೋಹಿತ್ ನದಿ ಪಾತ್ರದಲ್ಲಿ ನಿರ್ಮಾಣವಾಗ್ತಿರುವ ಒಂದು ಬೃಹತ್ ಜಲವಿದ್ಯುತ್ ಯೋಜನೆಯಾಗಿದೆ. ಇದರ ಸಾಮರ್ಥ್ಯ ಬರೋಬ್ಬರಿ 1200 ಮೆಗಾವ್ಯಾಟ್. ಪರೀಕ್ಷೆಗೆ ಬೇಕಾದ ಕೆಲವು ಪ್ರಮುಖ ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದೇವೆ ನೋಡಿ. ಜಲವಿದ್ಯುತ್ ಅನ್ನೋದು ಒಂದು ನವೀಕರಿಸಬಹುದಾದ ಇಂಧನ. ದೇಶದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇರೋದು ಹಿಮಾಚಲ ಪ್ರದೇಶದಲ್ಲಿ. ಮತ್ತು ನಮ್ಮ ಕರ್ನಾಟಕದ ಅತಿದೊಡ್ಡ ಮತ್ತು ಪ್ರಮುಖ ಜಲವಿದ್ಯುತ್ ಯೋಜನೆ ಅಂದ್ರೆ ಅದು ಶರಾವತಿ ಯೋಜನೆ. 7ನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಒಂದು ಬಹಳ ಜನಪ್ರಿಯ ಯೋಜನೆಯಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಥವಾ PMMY ಬಗ್ಗೆ. ಈ 4 ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಿ. ಸ್ವಲ್ಪ ಯೋಚಿಸಿ. ಓಕೆ, ಸರಿಯಾದ ಉತ್ತರ ಆಯ್ಕೆ ಬಿ,
ಈ ಯೋಜನೆಯಡಿ 20 ಲಕ್ಷ ರೂಪಾಯಿವರೆಗೆ ಯಾವುದೇ ಮೇಲಾಧಾರ ಅಂದ್ರೆ ಕೊಲ್ಯಾಟ್ರಲ್ ಇಲ್ಲದೆ ಸಾಲ ಸೌಲಭ್ಯ ಸಿಗುತ್ತೆ. ಫಂಡಿಂಗ್ ದಿ ಅನ್ಫಂಡೆಡ್ ಅಂದ್ರೆ ನಿಧಿ ಇಲ್ಲದವರಿಗೆ ನಿಧಿ ನೀಡುವುದು ಅನ್ನೋದು ಈ ಯೋಜನೆಯ ಧ್ಯೇಯವಾಕ್ಯ. ಈ ಸ್ಲೈಡ್ನಲ್ಲಿ ನೋಡಿ ಸಾಲಗಳನ್ನ ಎಷ್ಟು ಚೆನ್ನಾಗಿ ವಿಂಗಡಿಸಿದ್ದಾರೆ ಅಂತ. ಸಣ್ಣದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡೋರಿಗೆ 50,000ದವರೆಗೆ ಶಿಶು ಸಾಲ, ಅದನ್ನೇ ಸ್ವಲ್ಪ ದೊಡ್ಡದು ಮಾಡೋರಿಗೆ 5 ಲಕ್ಷದವರೆಗೆ ಕಿಶೋರ್ ಸಾಲ, ಹಾಗೆ ಇನ್ನೂ ದೊಡ್ಡದಾಗಿ ಬೆಳೆಯೋರಿಗೆ ತರುಣ್ ಮತ್ತು ತರುಣ್ ಪ್ಲಸ್ ಸಾಲಗಳು ಲಭ್ಯ. ಇದು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ದೊಡ್ಡ ವರದಾನವಾಗಿದೆ. ನಮ್ಮ 8ನೇ ಪ್ರಶ್ನೆ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಇತ್ತೀಚೆಗೆ ಯಾವ ರಾಜ್ಯವು ಕ್ಯಾನ್ಸರ್ ರೋಗವನ್ನು ಅಧಿಸೂಚಿತ ರೋಗ ಅಥವಾ ನೋಟಿಫೈಯಬಲ್ ಡಿಸೀಸ್ ಅಂತ ಘೋಷಿಸಿದೆ? ಯಾವುದು ಆ ರಾಜ್ಯ? ಹೌದು, ಸರಿಯಾದ ಉತ್ತರ ಆಯ್ಕೆ ಸಿ, ತೆಲಂಗಾಣ. ಹಾಗಂದ್ರೆ ಏನು? ಅದರಿಂದ ಆಗುವ ಪ್ರಯೋಜನ ಏನು? ನೋಡೋಣ ಬನ್ನಿ. ಅಧಿಸೂಚಿತ ರೋಗ ಅಂತ ಘೋಷಿಸಿದ್ರೆ ರಾಜ್ಯದ ಯಾವುದೇ ಆಸ್ಪತ್ರೆಯಲ್ಲಿ ಒಂದು ಕ್ಯಾನ್ಸರ್ ಕೇಸ್ ಪತ್ತೆ ಆದ್ರೆ ಅದನ್ನ ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಲೇಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಸರ್ಕಾರಕ್ಕೆ ರಾಜ್ಯದಲ್ಲಿ ಎಷ್ಟು ಕ್ಯಾನ್ಸರ್ ರೋಗಿಗಳಿದ್ದಾರೆ, ಯಾವ ಭಾಗದಲ್ಲಿ ಹೆಚ್ಚಿದ್ದಾರೆ ಅನ್ನೋ ನಿಖರವಾದ ಡೇಟಾ ಸಿಗುತ್ತೆ. ಈ ಡೇಟಾ ಇಟ್ಕೊಂಡು ಚಿಕಿತ್ಸೆ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸಲು ಸಾಧ್ಯವಾಗುತ್ತೆ. ಡೇಟಾ ಆಧಾರಿತ ಆರೋಗ್ಯ ನೀತಿ ರೂಪಿಸಲು ಇದೊಂದು ಅತ್ಯುತ್ತಮ ಹೆಜ್ಜೆ. ನಮ್ಮ 9ನೇ ಪ್ರಶ್ನೆ ಒಂದು ಆಡಳಿತಾತ್ಮಕ ಪದದ ಬಗ್ಗೆ ಇದೆ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್. ಈ ಪದವನ್ನ ಎಲ್ಲಾದ್ರೂ ಕೇಳಿದ್ದೀರಾ? ಇದರ ಅರ್ಥವೇನು? ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವುದೇ ಒಂದು ಕೆಲಸವನ್ನು ಮಾಡಿ ಮುಗಿಸಿದ ನಂತರ ಸರ್ಕಾರದಿಂದ ಅದಕ್ಕೆ ಅನುಮೋದನೆ ಪಡೆಯುವುದು. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡೋ ಮೊದಲು ಅದಕ್ಕೆ ಬೇಕಾದ ಪರ್ಮಿಷನ್ ತಗೊಳ್ತೀವಿ ಅಲ್ವಾ? ಆದ್ರೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂದ್ರೆ ಉಲ್ಟಾ. ಮೊದಲು ಕೆಲಸ ಮಾಡಿ ಮುಗಿಸಿ ಆಮೇಲೆ ಪರ್ಮಿಷನ್ಗಾಗಿ ಅರ್ಜಿ ಹಾಕೋದು. ತುರ್ತು ಸಂದರ್ಭಗಳಲ್ಲಿ ಅಥವಾ ತಿಳಿಯದೆ ನಿಯಮ ಉಲ್ಲಂಘನೆಯಾದಾಗ ಹೀಗೆ ಮಾಡಲಾಗುತ್ತೆ. ಉದಾಹರಣೆಗೆ ಗ್ರೀನ್ಕೋ ಎನರ್ಜೀಸ್ ಅನ್ನೋ ಕಂಪನಿ ಅರಣ್ಯ ಭೂಮಿ ಬಳಸಿದ ನಂತರ ಅನುಮತಿ ಕೇಳಿತು. ಇಂಥ ಕೇಸ್ಗಳಲ್ಲಿ ಸರ್ಕಾರ ಸಾಮಾನ್ಯವಾಗಿ ದೊಡ್ಡ ಮೊತ್ತದ ದಂಡ ಹಾಕಿ ನಂತರವೇ ಅನುಮೋದನೆ ನೀಡುತ್ತೆ. ನಮ್ಮ ಕೊನೆಯ ಪ್ರಶ್ನೆ ಇದು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದ್ರೆ TRAI ಹೊಸ ನಿಯಮದ ಬಗ್ಗೆ. ಇದು ನಮ್ಮೆಲ್ಲರ ಮೊಬೈಲ್ ರೀಚಾರ್ಜ್ ಮೇಲೆ ಪರಿಣಾಮ ಬೀರುವಂಥದ್ದು. ಈ ಹೇಳಿಕೆಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಯ್ಕೆ ಸಿ. ಇನ್ನು ಮುಂದೆ ಡೇಟಾ ಇರುವ ಪ್ರತಿಯೊಂದು ಪ್ಲಾನ್ಗೆ ಡೇಟಾ ಇಲ್ಲದ ಕೇವಲ ವಾಯ್ಸ್ ಮತ್ತು SMS ಇರುವ ಪ್ಲಾನ್ ಅನ್ನು ಕೂಡ ಅದೇ ವ್ಯಾಲಿಡಿಟಿಗೆ ನೀಡಲೇಬೇಕು. ಇದು ನಿಜಕ್ಕೂ ಒಂದು ಗ್ರಾಹಕ ಸ್ನೇಹಿ ನಿಯಮ. ಯಾಕಂದ್ರೆ ಎಲ್ಲರೂ ಮೊಬೈಲ್ ಡೇಟಾ ಜಾಸ್ತಿ ಬಳಸಲ್ಲ. ಅಂಥವರಿಗೆ ಡೇಟಾ ಸೇರಿಸಿದ ಪ್ಲಾನ್ಗಳು ದುಬಾರಿ ಆಗ್ತವೆ. ಈ ಹೊಸ ನಿಯಮದಿಂದ ಟೆಲಿಕಾಂ ಕಂಪನಿಗಳು ಕಡ್ಡಾಯವಾಗಿ ಡೇಟಾ ಇಲ್ಲದ ಕೇವಲ ಕರೆ ಮತ್ತು SMS ಸೌಲಭ್ಯದ ಪ್ಲಾನ್ಗಳನ್ನು ನೀಡಬೇಕಾಗುತ್ತೆ. ಇದರಿಂದ ಗ್ರಾಹಕರಿಗೆ ಆಯ್ಕೆ ಹೆಚ್ಚುತ್ತೆ ಮತ್ತು ತಮ್ಮ ಅಗತ್ಯಕ್ಕೆ ತಗ್ಗಂತೆ ಪ್ಲಾನ್ ಆರಿಸಿಕೊಂಡು ಹಣ ಉಳಿಸಬಹುದು. ಸರಿ, ಈಗ ನಾವು ನೋಡಿದ 10 ಪ್ರಶ್ನೆಗಳ ಉತ್ತರಗಳನ್ನು ಒಂದೇ ಸಾರಿಗೆ ವೇಗವಾಗಿ ಒಮ್ಮೆ ನೆನಪಿಸಿಕೊಳ್ಳೋಣ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ. ಛತ್ತೀಸ್ಗಢದಲ್ಲಿ ವಿಶೇಷ ರಜೆ ವಿಪಶ್ಯನಾ ಧ್ಯಾನಕ್ಕಾಗಿ. ವಿಶ್ವ 10K ರಾಯಭಾರಿ ಬ್ಲಾಂಕಾ ವ್ಲಾಸಿಕ್. EPCG ಯೋಜನೆ ಅಂದ್ರೆ ರಫ್ತು ಉತ್ತೇಜನಕ್ಕಾಗಿ ಸುಂಕವಿಲ್ಲದೆ ಯಂತ್ರ ಆಮದು. ನಮೋ ಡ್ರೋನ್ ದೀದಿ ಯೋಜನೆ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ. ಕಲೈ II ಜಲವಿದ್ಯುತ್ ಯೋಜನೆ ಇರೋದು ಅರುಣಾಚಲ ಪ್ರದೇಶದಲ್ಲಿ. ಮುದ್ರಾ ಯೋಜನೆ ಮೇಲಾಧಾರವಿಲ್ಲದ ಸಾಲ ನೀಡುತ್ತೆ. ಕ್ಯಾನ್ಸರ್ನ ಅಧಿಸೂಚಿತ ರೋಗ ಅಂತ ಘೋಷಿಸಿದ್ದು ತೆಲಂಗಾಣ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂದ್ರೆ ಕೆಲಸದ ನಂತರ ಅನುಮತಿ. ಮತ್ತು TRAI ಹೊಸ ನಿಯಮದಿಂದ ಗ್ರಾಹಕರಿಗೆ ಡೇಟಾ ಇಲ್ಲದ ಪ್ಲಾನ್ ಆಯ್ಕೆ ಸಿಗುತ್ತೆ. ಈ ವಿಶ್ಲೇಷಣೆಯನ್ನು ಮುಗಿಸೋ ಮೊದಲು ನಿಮಗಾಗಿ ಒಂದು ಪ್ರಶ್ನೆ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳು ಅಂದ್ರೆ ಟೈಗರ್ ರಿಸರ್ವ್ಗಳಿವೆ? ನಿಮ್ಮ ಉತ್ತರವನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಖಂಡಿತ ತಿಳಿಸಿ. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.